ಹಾಳು ಋಷಿಪಂಚಮಿ ಬಗ್ಗೆ ವಿಶೇಷ ಒಂದು ಕಥೆ. ಅದರ ಅರ್ಥ: ಒಂದಾನೊಂದು ದಿನ ಯುಧಿಷ್ಠಿರನು ಶ್ರೀಕೃಷ್ಣ ಪರಮಾತ್ಮನನ್ನು ನೋಡಿ, ಹೇ ದೇವಾದಿದೇವ, ನಿನ್ನಿಂದ ಅನೇಕ ವೃತಗಳನ್ನು ಕೇಳಿರುವೆನು. ಪಾಪಗಳನ್ನು ಪಾರು ಮಾಡುವ ಒಂದಾನೊಂದು ವೃತಗಳನ್ನು ಅಪ್ಪಣೆ ಮಾಡಿಸಬೇಕೆಂದು ಪ್ರಾರ್ಥಿಸಲು ಶ್ರೀಕೃಷ್ಣನು ಧರ್ಮರಾಯರೊಡನೆ ಇಂತೆಂದನು. ಎಲೈ ಧರ್ಮನಂದನ, ಋಷಪಂಚಮಿ ಎಂಬ ಒಂದು ವೃತ ಉಂಟು. ಇದು ಸಕಲ ಪಾಪಕ್ಷಯವಾದುದು. ಇದನ್ನು ಕುರಿತು ನಿನಗೊಂದು ಇತಿಹಾಸವನ್ನು ಹೇಳುವೆನು, ಕೇಳು. ಪೂರ್ವಕಾಲದಲ್ಲಿ ವಿದರ್ಭ ದೇಶದಲ್ಲಿ ಉದಕನೆಂಬ ವಿಪ್ರವರಿಯನೊಬ್ಬನಿದ್ದನು. ಆತನಿಗೆ ಸುಶೀಲೆ ಎಂಬುವಳು ಭಾರ್ಯೆಯಾಗಿದ್ದಳು. ಅವರಿಗೆ ಒಬ್ಬ ಹೆಣ್ಣು ಮಗಳು, ಒಬ್ಬ ಮಗನು ಹುಟ್ಟಿದರು. ಆ ವಿಪ್ರನ ಮಗನು ಸಕಲ ಶಾಸ್ತ್ರ ಪಾರಂಗತನಾದನು. ಮಗಳನ್ನು ಯೋಗ್ಯನಾದ ಒಬ್ಬ ವರನಿಗೆ ಕೊಟ್ಟು ವಿವಾಹವನ್ನು ಮಾಡಿದನು. ಪೂರ್ವಜನ್ಮ ಪಾಪ ವಿಶೇಷದಿಂದ ಆ ಕನ್ಯೆಯು ವಿವಾಹ ನಂತರ ಕೆಲವು ದಿನಗಳಲ್ಲೇ ವೈಧವ್ಯವನ್ನು ಹೊಂದಿದಳು. ತದಾದಿಯಾಗಿ ಆ ಮುಗುದೆಯು ತಂದೆಯ ಮನೆಯಲ್ಲಿ ಮಾತಾ ಪಿತೃ ಶುಶ್ರೂಷೆಗಳಿಂದ ಕಾಲ ಕಳೆಯುತ್ತಾ ಇದ್ದಳು. ಈ ರೀತಿಯಾದ ಮಗಳ ವೈಧವ್ಯವನ್ನು ನೋಡಿ ಬ್ರಾಹ್ಮಣನು ತುಂಬ ವ್ಯಥೆಯನ್ನು ತಾಳಿದವನಾಗಿ ಯಾವುದೊಂದು ತೋರದೆ ಗಂಗಾ ತೀರದ ಒಂದು ಗ್ರಾಮಕ್ಕೆ ಪ್ರಯಾಣ ಮಾಡಿ ಸಂಸಾರದ ಭಾರವನ್ನೆಲ್ಲ ಮಗನಿಗೆ ವಹಿಸಿ ತಾನು ಭಾರ್ಯ ಪುತ್ರಿಯೊಡನೆ ತನ್ನ ಉದ್ದೇಶದಂತೆ ಹೊರಟು ಆ ಗ್ರಾಮದಲ್ಲಿ ಕೆಲವು ಮಂದಿ ಶಿಷ್ಯರಿಗೆ ವೇದ ಪಾಠಗಳನ್ನು ಹೇಳುತ್ತಿದ್ದನು. ಹೀಗಿರಲು ಒಂದು ದಿನ ಬ್ರಾಹ್ಮಣನ ಮಗಳು ಮಲಗಿರಲು ಆಕೆಯ ಶರೀರವೆಲ್ಲ ಹುಳುಗಳಾಗಿದ್ದವು. ಇದನ್ನು ನೋಡಿದ ಶಿಷ್ಯರು ಆಶ್ಚರ್ಯಚಕಿತರಾಗಿ ವೃತ್ತಾಂತವನ್ನೆಲ್ಲ ಗುರುಪತ್ನಿಗೆ ತಿಳಿಸಲು ಆಕೆಯು ಮಗಳ ಸ್ಥಿತಿಯನ್ನು ನೋಡಿ ಅತ್ಯಂತ ದುಃಖಿತಳಾಗಿ ಬಹಳವಾಗಿ ಅಳುತ್ತಾ ಎದೆಯನ್ನು ಬಡಿದುಕೊಳ್ಳುತ್ತಾ ಸ್ವಲ್ಪ ಕಾಲದ ಮೇಲೆ ಸಮಾಧಾನವನ್ನು ತಂದುಕೊಂಡು ಪತಿಯ ಸಮೀಪಕ್ಕೆ ಹೋಗಿ ಸಂಗತಿಯನ್ನೆಲ್ಲ ತಿಳಿಸಿ ಮಗಳು ಈ ರೀತಿಯಾದದಕ್ಕೆ ಕಾರಣವೇನೆಂದು ಕೇಳಲು ಆ ಬ್ರಾಹ್ಮಣನು ಹೇಳಿದನು, ಈಕೆಯು ಇದಕ್ಕೆ 7 ಜನ್ಮಗಳ ಹಿಂದೆ ಸ್ತ್ರೀಯಾಗಿದ್ದು ರಜಸ್ವಲೆಯಾಗಿದ್ದಾಗ ಅದನ್ನು ನೋಡದೆ ಮನೆಯಲ್ಲಿನ ಭಾಂಡಾದಿಗಳನ್ನು ಮುಟ್ಟಿದಳು. ಆ ದೋಷದಿಂದ ಹೀಗಾಗಿರುವಳು. ಮೊದಲು ಇಂದ್ರನ ಋತಾಸುರನನ್ನು ಕೊಂದ ಕೂಡಲೇ ಬ್ರಹ್ಮಹತ್ಯೆಯು ಪ್ರಾಪ್ತಿಸಲು ಇದರ ಪರಿಹಾರವು ಹೇಗೆಂದು ಬ್ರಹ್ಮನನ್ನು ಪ್ರಾರ್ಥಿಸಲು ಬ್ರಹ್ಮನು ಇದನ್ನು 4 ಭಾಗ ಮಾಡಿ ಮೊದಲನೆಯ ಭಾಗವನ್ನು ಅಗ್ನಿಯ ಪ್ರಥಮ ಜ್ವಾಲೆಯಲ್ಲಿಯೂ, 2ನೆಯ ಭಾಗವನ್ನು ನದಿಗಳ ಪ್ರಥಮ ಪ್ರವಾಹದಲ್ಲಿಯೂ, 3ನೆಯ ಭಾಗವನ್ನು ಪರ್ವತ ವೃಕ್ಷಾದಿಗಳ ಪ್ರದೇಶಗಳಲ್ಲಿಯೂ, ಉಳಿದ ಭಾಗವನ್ನು ಸ್ತ್ರೀಯರ ರಜಸ್ಸಿನಲ್ಲಿಯೂ ಇಟ್ಟನು. ಆದ್ದರಿಂದ ಆ ಸ್ತ್ರೀಯು ರಜಸ್ವಲೆಯಾದ ನಂತರ ಕ್ರಮವಾಗಿ ಮೊದಲನೇ ದಿನ ಚಂಡಾಲ ಸ್ತ್ರೀಯಾಗಿಯೂ, 2ನೇ ದಿನ ಬ್ರಹ್ಮಘಾತಕಿಯಾಗಿಯೂ, 3ನೇ ದಿನ ಅಗಸಗಿತ್ತಿಯಾಗಿಯೂ ಇದ್ದು 4ನೇ ದಿನ ಪರಿಶುದ್ಧಳಾಗಳು. ಆದ್ದರಿಂದ ಜ್ಞಾನದಿಂದ ರಜಸ್ವಲೆಯಾದ ಹೆಂಗಸು ಮನೆಯಲ್ಲಿರುವ ಭಾಂಡಾದಿಗಳನ್ನು ಮುಟ್ಟಿದ ಪಾತಕ ಪರಿಹಾರಾರ್ಥವಾಗಿ ಈ ಋಷಿಪಂಚಮಿ ವ್ರತವನ್ನು ಮಾಡುವರು. ಈ ನಮ್ಮ ಮಗಳು ತನ್ನ ಗೆಳತಿಯರು ಋಷಿಪಂಚಮಿ ವ್ರತವನ್ನು ಮಾಡುತ್ತಿರಲು ಅದನ್ನು ಪರಿಹಾಸ್ಯ ಮಾಡಿದ ಕಾರಣಗಳಿಂದ ಹುಳುಗಳು ರಾಶಿಯಾದಳು. ಆದರೂ ವ್ರತವನ್ನು ಮಾಡತಕ್ಕವರ ಸಹವಾಸದಲ್ಲಿದ್ದರಿಂದ ಬ್ರಾಹ್ಮಣ ಜನ್ಮವು ಪ್ರಾಪ್ತವಾಯಿತು ಎಂದನು. ಇದೀಗ ಚರಿತ್ರೆ ಎಂದು ಶ್ರೀಕೃಷ್ಣನು ಹೇಳಲು ಯುಧಿಷ್ಠಿರನು, ಸ್ವಾಮಿ, ಋಷಿಪಂಚಮಿ ವ್ರತ ಪ್ರಭಾವವನ್ನು ದಯವಿಟ್ಟು ತಿಳಿಸಬೇಕೆಂದು ಪ್ರಾರ್ಥಿಸಲಾಗಿ ಶ್ರೀಕೃಷ್ಣನು ಇದಕ್ಕಾಗಿ ಒಂದು ಇತಿಹಾಸವನ್ನು ಹೇಳಿದನು. ಕೃತಯುಗದಲ್ಲಿ ವಿದರ್ಭ ದೇಶದಲ್ಲಿ ಸೇನಚಿತ್ತನೆಂಬ ರಾಜನಿದ್ದನು. ಆತನ ರಾಜ್ಯದಲ್ಲಿ ವೇದಾಂಗ ಪಾರಂಗತನಾದ ಒಬ್ಬ ಬ್ರಾಹ್ಮಣನಿದ್ದನು. ಅವನಿಗೆ ಜಯಶ್ರೀ ಎಂಬ ಪತ್ನಿ ಇದ್ದಳು. ಆಕೆಯು ಪರಮ ಭದ್ರತೆಯಾಗಿ ಪತಿ ಸೇವೆ ಧುರಿಣಿಯಾಗಿದ್ದಳು. ಆ ಬ್ರಾಹ್ಮಣನ ಹೆಸರು ಸುಮಿತ್ರ. ಈತನು ವ್ಯವಸಾಯ ವೃತ್ತಿಯಿಂದ ಜೀವಿಸುತ್ತಿದ್ದನು. ಈತನ ಹೆಂಡತಿಯು ಹೊಲ ಗದ್ದೆಗಳ ಕಾವಲಿನಲ್ಲಿ ನಿರತಳಾಗಿದ್ದಳು. ಹೀಗಿರಲಾಗಿ ಜಯಶ್ರೀಯು ರಜಸ್ವಲೆಯಾದಳು. ಆದರೂ ಕೆಲಸದ ಒತ್ತಡದಿಂದ ಆಕೆಯು ಅದನ್ನು ಉಡದೆ ಮನೆಯಲ್ಲಿನ ಭಾಂಡಾದಿಗಳನ್ನು ಮುಟ್ಟಿ ಅಡಿಗೆಯನ್ನು ಮಾಡಿದಳು. ಕೆಲವು ದಿನಗಳು ಕಳೆದ ನಂತರ ಈಕೆಯು ಮೃತಳಾಗಿ ತಾನು ಮಾಡಿದ ಕರ್ಮಫಲದಿಂದ ಹೆಣ್ಣು ನಾಯಿಯಾಗಿ ಜನ್ಮಿಸಿದಳು. ಸುಮಿತ್ರನು ಮತ್ತೆ ಕೆಲವು ದಿನಗಳಲ್ಲಿ ಮೃತನಾಗಿ ರಜಸ್ವಲೆಯಾದ ತನ್ನ ಸತಿಯೊಡನೆ ಸಂಪರ್ಕ ಮಾಡಿದ ಕಾರಣದಿಂದ ಎತ್ತಾಗಿ ಜನ್ಮಿಸಿದನು. ಇವರಿಬ್ಬರು ತಿರ್ಯಕ ಜಂತುಗಳಾಗಿದ್ದರೂ ಪೂರ್ವಜನ್ಮ ಸ್ಥಿತಿಯನ್ನು ಸಂಪೂರ್ಣವಾಗಿ ಪಡೆದು ತಮ್ಮ ಮಗನ ಮನೆಯಲ್ಲಿಯೇ ವಾಸ ಮಾಡುತ್ತಿದ್ದರು. ಸುಮಿತ್ರನ ಮಗನಾದ ಸುಮತಿಯು ಗುರು ಶುಶ್ರೂಷಾ ನಿರತನು, ಸಕಲ ಶಾಸ್ತ್ರ ಕೋವಿದನೂ ಆಗಿದ್ದನು. ಹೀಗಿರಲು ಒಂದು ದಿನ ತನ್ನ ತಂದೆಯ ಶ್ರಾದ್ದ ದಿನವು ಪ್ರಾಪ್ತಿಸಲು ಸುಮತಿಯು ತನ್ನ ಪತ್ನಿಯನ್ನು ಕರೆದು, ಎಲೆ ವನಿತೆಯೇ, ನಮ್ಮ ತಂದೆಯ ಶ್ರಾದ್ದ ದಿನವು ನಾಳೆಯ ದಿನ ಬರುವುದು. ಆದ್ದರಿಂದ ನಾನಾ ವಿಧ ಭಕ್ಷ್ಯಗಳನ್ನು ಬಹಳ ನಿಷ್ಠೆಯಿಂದ ಮಾಡಬೇಕೆಂದು ಹೇಳಲು ಆಕೆಯು ಹಾಗೆಯೇ ಆಗಲೆಂದು ನಾನಾ ವಿಧಗಳಾದ ಭಕ್ಷ್ಯಗಳನ್ನು ಮಾಡಿ ಯಾವುದೋ ಕಾರಂತರದಿಂದ ಹೊರಗೆ ಹೋದಳು. ಆ ಸಮಯದಲ್ಲಿ ಒಂದು ಸರ್ಪವು ಆಕೆಯು ಮಾಡಿದ್ದ ಪಾಯಸದಲ್ಲಿ ತನ್ನ ವಿಷವನ್ನು ಕಾರಿತು. ಇದನ್ನು ನಾಯಿಯ ರೂಪದಲ್ಲಿದ್ದ ಸುಮತಿಯ ತಾಯಿಯು ನೋಡಿ, ಇದನ್ನು ತಿಂದರೆ ಬ್ರಾಹ್ಮಣರು ಸಾಯುವರು, ಬ್ರಹ್ಮಹತ್ಯಾ ದೋಷವು ತನಗೆ ಬರುವುದೆಂದು ತಿಳಿದು ನನ್ನ ಸೊಸೆಯು ಮನೆಗೆ ಬಂದ ಮೇಲೆ ಆಕೆಯು ನೋಡುತ್ತಿದ್ದಂತೆಯೇ ಆ ಪಾತ್ರೆಯನ್ನು ಮುಟ್ಟಿತು.
ಕೂಡಲೇ ತಾನು ಮಾಡಿದ್ದ ಪದಾರ್ಥಗಳು ನಾಯಿಯ ಮುಟ್ಟುವಿಕೆಯಿಂದ ಅಶುದ್ಧವಾಯಿತೆಂದು ನಾಯಿಯನ್ನು ಚೆನ್ನಾಗಿ ಹೊಡೆದು ಪದಾರ್ಥಗಳನ್ನು ಆಚೆಗೆ ಬೀಸಾಡಿ ಬೇರೆ ಅಡಿಗೆಯನ್ನು ಮಾಡಿ ಬ್ರಾಹ್ಮಣಿಗೆ ಬಿಡಿಸಿದಳು. ನಂತರ ವ್ಯಥೆಯನ್ನು ತಾಳಿದ ಸುಮಿತ್ರನ ಪತ್ನಿಯು ಜನ್ಮಾಂತರದ ಪತಿಯಾಗಿದ್ದ ಋಷಭದ ಸಮೀಪಕ್ಕೆ ಬಂದು, ಪ್ರಿಯೇನೆ, ಈ ದಿನದ ನನ್ನ ಅವಸ್ಥೆಯನ್ನು ಏನೆಂದು ಹೇಳಲಿ? ವಿಷಮಿಶ್ರವಾದ ಆಹಾರವನ್ನು ಬ್ರಾಹ್ಮಣರು ತಿಂದರೆ ತೊಂದರೆಯಾಗುವುದೆಂದು, ನಾನು ಅದನ್ನು ಮುಟ್ಟಿದರೆ ಅಪರಿಶುದ್ಧವೆಂದು ಬಗೆದು ಬೇರೆ ಅಡಿಗೆಯನ್ನು ಮಾಡುವರೆಂದು ತಿಳಿದು ನಾನು ಭಾಂಡವನ್ನು ತಾಕಲು ಸೊಸೆಯು ಕೊಳ್ಳಿಯಿಂದ ನನ್ನನ್ನು ಚೆನ್ನಾಗಿ ಹೊಡೆದು ತಿಂಡಿಯನ್ನು ಕೂಡ ಹಾಕದೇ ಇರುತ್ತಾಳೆ. ಈ ಹಸಿವನ್ನು ಬಾಧೆಯನ್ನು ನಾನು ತಾಳಲಾರೆಂದು ಬಹುವಾಗಿ ದುಃಖಿಸಲು ಋಷಭವು, ಎಲೆ ಪ್ರಿಯೆ, ನಾನು ಏನು ತಾನೇ ಮಾಡಲಿ? ಈ ದಿನ ನನ್ನ ಮಗನು ನಾನು ಮಾಡಲಾಗದ ಕೆಲಸಗಳನ್ನೆಲ್ಲ ಮಾಡಿಸಿ ಕೈಲಾಗದೆ ತೊಂದರೆಗೊಳ್ಳಲು ಬಹಳವಾಗಿ ಹೊಡೆದು ಹಿಂಸಿಸುತ್ತಿರುತ್ತಾನೆ. ನನಗೂ ಸಹ ಈ ದಿನ ಗ್ರಾಸವನ್ನು ಕೊಡಲಿಲ್ಲ. ಇವನು ಮಾಡಿದ ಶ್ರಾದ್ದವು ನಿಷ್ಫಲವಾಯಿತು ಎಂದು ದುಃಖಗೊಂಡಿತು. ಇದನ್ನೆಲ್ಲ ಕೇಳಿದ ಸುಮತಿಯು ತಂದೆ ತಾಯಿಗಳ ಗತಿಗಾಗಿ ಚಿಂತಿಸಿ ಮಾರನೇ ದಿನ ಪ್ರಾತಃ ಕಾಲಕ್ಕೆ ಎದ್ದು ಅವರಿಗೆ ಬೇಕಾದಷ್ಟು ಆಹಾರವನ್ನು ಕೊಟ್ಟು ತಾನೂ ಬರುವವರೆಗೂ ನಾಯಿ ಎತ್ತುಗಳನ್ನು ಬಹಳ ಆದರಿಂದ ನೋಡುತ್ತಿರಬೇಕೆಂದು ಹೆಂಡತಿಗೆ ಹೇಳಿ ತಾನು ಪೂರ್ವಜನ್ಮಜ್ಞರಾದ ಮಹರ್ಷಿಗಳಿರುವ ವನಕ್ಕೆ ಹೋಗಿ ತನ್ನ ತಂದೆ ತಾಯಿಗಳ ದುರ್ಗತಿಯ ಕಾರಣವನ್ನು ತಿಳಿಸಬೇಕೆಂದು ಅವರನ್ನು ಪ್ರಾರ್ಥಿಸಿದನು. ಅವರು ಪೂರ್ವಜನ್ಮ ವೃತ್ತಾಂತವನ್ನು ತಿಳಿಸಿ ಋಷಿಪಂಚಮಿ ವ್ರತವನ್ನು ಮಾಡಿ ಅದರ ಫಲವನ್ನು ಅವರು ಧಾರೆ ಎರೆದರೆ ಈ ದೋಷವು ನಾಶವಾಗಿ ಅವರಿಗೆ ಸದ್ಗತಿ ಉಂಟಾಗುವುದೆಂದು ನಿವಾರಣೋಪಾಯವನ್ನು ತಿಳಿಸಿದರು. ಕೂಡಲೇ ಈ ಸುಮತಿಯು ಋಷಿ ಪಂಚಮಿ ವ್ರತ ವಿಧಾನವನ್ನೆಲ್ಲ ಮಹನೀಯರಿಂದ ತಿಳಿದು ತಾನು ಸಾಂಗವಾಗಿ ವ್ರತವನ್ನು ನಿರ್ವಹಿಸಿ ಆ ಫಲವನ್ನು ಧಾರೆ ಎರೆಯಲು ಪಾಪ ವಿಮುಕ್ತರಾದರು ಎಂದು ಶ್ರೀಕೃಷ್ಣ ಪರಮಾತ್ಮನ ಹೇಳಲಾಗಿ, ಧರ್ಮನಂದನು ಶ್ರೀಕೃಷ್ಣನನ್ನು ನೋಡಿ, ಮಹಾನುಭಾವ, ಈ ಋತೋದ್ಧಾಪನ ಕ್ರಮವನ್ನು ತಿಳಿಸಬೇಕೆಂದು ಪ್ರಾರ್ಥಿಸಲು ಶ್ರೀಕೃಷ್ಣ ಇಂತೆಂದನು. ಮೊದಲನೇ ದಿನ ಏಕಭುಕ್ತವನ್ನು ಮಾಡಿ ಮಾರನೇ ದಿನ ಪ್ರಾತಃ ಕಾಲಕ್ಕೆ ಎದ್ದು ಸ್ನಾನಾದಿಗಳನ್ನು ತಿಳಿಸಿಕೊಂಡು ಆಚಾರ್ಯರ ಮನೆಗೆ ಹೋಗಿ ತಾನು ಮಾಡಲಿರುವ ವ್ರತಕ್ಕೆ ಪುರೋಹಿತರಾಗಬೇಕೆಂದು ಅವರನ್ನು ಪ್ರಾರ್ಥಿಸಿ ನಂತರ ಕಲ್ಪೋಕ್ತ ಪ್ರಕಾರವಾಗಿ ಸ್ನಾನವನ್ನು ಆಚರಿಸಿ ಪರಿಶುದ್ಧವಾದ ಪ್ರದೇಶದಲ್ಲಿ ಸಾರಿಸಿ ರಂಗವಲ್ಲಿಯಿಂದ ಅಲಂಕರಿಸಿ ಸರ್ವತೋಭದ್ರವಾದ ಮಂಡಲವನ್ನು ಏರ್ಪಡಿಸಿ ಅಲ್ಲಿ ತಾಮ್ರ, ರಜತ, ಸ್ವರ್ಣ ಅಥವಾ ಮೃಣ್ಮಯ ಪಾತ್ರೆಗಳಲ್ಲಿ ಯಾವುದಾದರೊಂದನ್ನು ತಂದು ಅದರಲ್ಲಿ ಜಲವನ್ನು ತುಂಬಿ ಅದರ ಕೊಳ್ಳೆಗೆ ವಸ್ತ್ರವನ್ನು ಸುತ್ತಿ ಪಂಚಗಂಧಾಕ್ಷತಗಳಿಂದ ಆರಾಧಿಸಿ ಮಧ್ಯಾಹ್ನ ಸಕಲ ಪೂಜಾ ದ್ರವ್ಯಗಳಿಂದ ಸಪ್ತ ಋಷಿಗಳಿಗೂ ಷೋಡಶೋಪಚಾರ ಪೂಜೆಯನ್ನು ಮಾಡಬೇಕು. 7 ವರ್ಷಗಳ ಕಾಲ ಈ ರೀತಿ ವ್ರತವನ್ನು ಮಾಡಿ ಆದಿಯಲ್ಲಾಗಲಿ ಮಧ್ಯದಲ್ಲಾಗಲಿ ಅಂತ್ಯದಲ್ಲಾಗಲಿ ಉದ್ಯಾಪನೆಯನ್ನು ಮಾಡಬೇಕು. ಆ ಉದ್ಯಾಪನೆಗಾಗಿ 7 ಮಂದಿ ಋತ್ವಿಕ್ಗಳನ್ನು ಆರಿಸಿ ಬಂಗಾರದ ಪ್ರತಿಮೆಗಳನ್ನು ಶಕ್ತಾನುಸಾರ 7 ಮಾಡಿಸಿ 7 ಕಲಸಗಳಲ್ಲಿ ಇಟ್ಟು ಅವುಗಳಲ್ಲಿ ಸಪ್ತ ಋಷಿಗಳನ್ನ ಆಹ್ವಾನ ಮಾಡಿ ಪೂರ್ವೋಕ್ತ ಕಲ್ಪ ಪ್ರಕಾರವಾಗಿ ಪೂಜಿಸಿ ಆ ರಾತ್ರಿ ಪುರಾಣ ಪುಣ್ಯಕಥೆಗಳಿಂದ ಜಾಗರಣೆಯನ್ನು ಮಾಡಿ ಮಾರನೇ ದಿನ ಪ್ರಾತಃ ಕಾಲ ಎದ್ದು ಸ್ನಾನಾದಿ ನಿತ್ಯಕ್ರಮಗಳನ್ನು ನಿರ್ವಹಿಸಿ ಅವರವರ ಯೋಗ್ಯತಾನುಸಾರ ವೇದೋಕ್ತ ಮಂತ್ರಗಳಿಂದಾಗಲಿ ಪುರಾಣೋಕ್ತ ಶ್ಲೋಕಗಳಿಂದಾಗಲಿ ತಿಲಹೋಮವನ್ನು ಅಷ್ಟೋತ್ತರ ಶತಸಂಖ್ಯೆಗಳನ್ನು 108 ಮಾಡಿ ನಂತರ ಪುನಃ ಪೂಜೆಯನ್ನು ಮಾಡಿ ಆ ಕಲಸ ವಸ್ತ್ರ ಪ್ರತಿಮೆಗಳನ್ನು ಋತ್ವಿಕ್ಗಳಿಗೆ ಕೊಟ್ಟು ಆಚಾರ್ಯನು ಸ್ವರ್ಣಾಂಗುಲಿಯ ದಾನಾದಿಗಳಿಂದ ತೃಪ್ತಿಗೊಳಿಸಿ 7 ಗೋದಾನಗಳನ್ನು ಮಾಡಿ ನಂತರ ಆಚಾರ್ಯರನ್ನು ಋತ್ವಿಕ್ಗಳನ್ನು ಷಡ್ರಸೋಪೇತ ಭಕ್ಷ್ಯ ಭೋಜ್ಯಾದಿಗಳಿಂದ ಸಂತೃಪ್ತಿಗೊಳಿಸಿ ಅವರಿಗೆ ತಾಂಬೂಲ ದಕ್ಷಿಣೆಗಳನ್ನು ಕೊಟ್ಟು ಆಮೇಲೆ ಇತರ ಬ್ರಾಹ್ಮಣರಿಗೂ ಅನಾಥರಿಗೂ ಅನ್ನದಾನವನ್ನು ಮಾಡಿ ತಾನೂ ಊಟವನ್ನು ಮಾಡಬೇಕು. ಎಲೈ ಧರ್ಮರಾಜನೇ, ಈ ಋತುವನ್ನು ಈ ಪ್ರಕಾರ ಮಾಡಿದವರಿಗೆ ಸರ್ವತೀರ್ಥದ ಸ್ನಾನ ಫಲಗಳು, ಸರ್ವ ಋತಾಚರಣೆಯ ಫಲಗಳು, ಸರ್ವದಾನ ಫಲಗಳು ಉಂಟಾಗುವು. ಆದ್ದರಿಂದ ಈ ಋತುವನ್ನು ಭಕ್ತಿ ಶ್ರದ್ಧೆಗಳಿಂದ ಮಾಡತಕ್ಕ ವನಿತೆಯು ಇಹದಲ್ಲಿ ಸರ್ವಪಾಪ ವಿಮುಕ್ತಳಾಗಿ ಸಮಸ್ತ ಸುಖಗಳನ್ನು ಅನುಭವಿಸಿ ಅಂತ್ಯದಲ್ಲಿ ಶಾಶ್ವತ ಸ್ವರ್ಗ ಸುಖವನ್ನು ಪಡೆಯುವಳು ಎಂದು ಶ್ರೀಕೃಷ್ಣನು ಹೇಳಲಾಗಿ ಯುಧಿಷ್ಠಿರನು ಕೇಳಿ ಬಹಳ ಸಂತೋಷಗೊಂಡನು ಎಂಬಲ್ಲಿಗೆ ಋಷಿಪಂಚಮಿ ಋತ ಕಥೆ ಸಂಪೂರ್ಣ.